ನಿನ್ನ ಹತ್ರ ಏನಿಲ್ವೋ ಅದನ್ನ ಕೇಳು. ಮಾತಿಗೆ ತಪ್ಪಿದ್ರೆ ಊರ್ನವ್ರ ಮುಂದೆ ಮರ್ಯಾದೆ ಕಳಿತೀನಿ. ಆಗ್ಬಹುದು. ಪಾರ್ವತಿ, ನೀನೇ ಸಾಕ್ಷಿ ಇದೆ. ನಿಮ್ಮ ಅಮ್ಮನವ್ರ ಕುತ್ತಿಗೆಯಲ್ಲಿ ಕಂಠಿ ಹಾರ ಇದೆ, ಅದು ನನ್ನ ಹತ್ರ ಇಲ್ಲ. ಬೇಕು ಆಗತ್ತ ಕೊಡಕ್ಕೆ? ಎಲ್ಲಿ ದುಡ್ಡು? ಬಡ್ಡಿ ಸೇರಿ 70,000 ಆಗಿದೆ. ಅಡಬೆ ದುಡ್ಡಲ್ಲ ಗುರುವೆ, ಕೊಡು ಹೋಗ್ತೀನಿ. ಇಲ್ಲ ಅಂದ್ರೆ ಇಲ್ಲೇ ಕೂತ್ಕೋತೀನಿ. ಕಮ್ಮಯ್ಯ ಪ್ಲೀಸ್ ಪ್ಲೀಸ್, 2 ದಿನ ಟೈಮ್ ಕೊಡು ಪ್ಲೀಸ್. ನಿನ್ ಸಾಯಕ್ಕ ನಿನ್ ಲಿವರ್ ಕುಡಿದು ತೂತಾಗಿದೆ. ನಿನ್ ಮೇಲೆ ನಂಬಿಕಿಲ್ಲ ನನಗೆ. ಮೇಲೆ ಹೆಂಡತಿಗೆ ಕಾಯಿಲೆ ಇದೆ, ಸಾಲ ಕೊಡಿ ಅಂತ ಕೇಳ್ಬೇಡ. ಹೆಂಡತಿಗೆ ವಯಸ್ಸಿದೆ, ಸಾಲ ಕೊಡಿ ಅಂತ ಕೇಳು, ಕೊಡ್ತಾರೆ. ಇನ್ನೆರಡೇ ದಿವಸ ವಾಪಸ್ ಕೊಡ್ಲಿಲ್ಲ ಸರಿ ಇರಲ್ಲ. ಕಳಿಸಿರೋದು ತಗೊಳ್ಳಿ, ಬಿಲ್ಲು ಇದ್ರಲ್ಲೇ ಇದೆ. ಹಸಿವಿನಿಂದ ಉಸಿರಾಡೋದು ಕಷ್ಟ ಆಗಬಾರದು ಅನ್ನೋ ಕಾರಣಕ್ಕೆ ಈ ದಿನಸಿ 3 ದಿವಸಕ್ಕೆ ಆಗೋಷ್ಟಿದೆ. ಇದರ ಜೊತೆ ದಿನಸಿ ಖರ್ಚಿನ ಚೀಟಿ ಇದೆ. ವಾರದಲ್ಲಿ ವಾಪಸ್ಸು ಮಾಡತಕ್ಕದ್ದು. ಸದಾಶಿವ ಅಯ್ಯರ್. ನಾನೇ ನಿಮ್ಮ ಹತ್ರ ಭಿಕ್ಷೆ ಕೊಡು ಅಂತಂದಿದ್ದ. ಏನ್ ಗೊತ್ತಪ್ಪ, ನನ್ ಕೊಳ್ಳದ ಹತ್ರ ಕಣ್ಮುಚ್ಚಿ ಧ್ಯಾನ ಮಾಡಿದ್ದಕ್ಕೆ ಅಮ್ಮನವ್ರ ಪ್ರತ್ಯಕ್ಷ ಆದ್ರು. ಪ್ರತ್ಯಕ್ಷ ಆಗಿ ಚತುರ್ಭುಜ ರೂಪ ತೋರಿಸಿದ್ರು. ನಾನು ಅಭಿಷೇಕ ಮಾಡಿದೆ. ಕೊಳದ ನೀರು ಹಾಲು ತುಪ್ಪ ಆಯ್ತು. ಹೊರಗೆಲ್ಲ ಹೇಳ್ಬೇಡ ಪುಟ್ಟಿ, ಸದಾಶಿವಯ್ಯನ ಮಗಳಿಗೆ ಹುಚ್ಚು ಅನ್ಕೊಂಡ್ಬಿಡ್ತಾರೆ. ನಿಜ ಅಪ್ಪ, ನಾನು ಯಾಕೆ ಸುಳ್ಳು ಹೇಳಿ ಹೇಳು? ಕೊಳದ ನೀರು ಹಾಲು ತುಪ್ಪ ಆಗ್ಬಿಡ್ತಾನೆ. ತರೋದಲ್ವೇನೆ 1-2 ಬಕೆಟ್ ಹಾಲು ತುಪ್ಪ ಮನೆಗಾಗಿರೋದು ಕಾಥೆ. ಅಪ್ಪ, ನಂಗೆ ಸುಳ್ಳು ಹೇಳಕ್ ಬರಲ್ಲ, ನಂಬು. ನಿಮ್ಮ ಅಮ್ಮ ಮಗಳ ಅಮ್ಮನೋರ್ ಗಲಾಟೆಯಲ್ಲಿ ನಾನ್ ತಲೆ ತಿರುಗಿ ಬೀಳ್ದಿದ್ರೆ ಸಾಕು. ಸಾರ್ವಜನಿಕರ ಹಣನ ಮೋಸ ಮಾಡೋದು ಒಂದು ಅಪರಾಧ ಆಗುತ್ತೆ. ಅದಕ್ಕೆ ತಮ್ಮ ವಿರುದ್ಧ ವರದಿ ಮಾಡಿದ್ದೀನಿ. ರೆಡಿಯಾಗಿದೆ, ಸರ್ಕಾರಕ್ಕೆ ಕಳಿಸ್ತೀನಿ, ನೋಡ್ತಾ ಇರಿ. ನಿಯತ್ತಿನ ನಾಯಿ ಆಗಲ್ಲ. ಆ ಇನ್ವಿಟೇಷನ್ ಕೂಡ ಇವನ ಹೆಸರು ಬರ್ದು ತಗೋ. ನಾಳೆ ನನ್ನ ತಾತ ಚಕ್ರವರ್ತಿ ಮಾರ್ತಾಂಡರ ಹುಟ್ಟಿದ ದಿನ. ಆ ಫೈಲ್ನ ತಂದು ನನ್ನ ಮನೆಯಲ್ಲಿಡು, ಊಟ ಮಾಡ್ಕೊಂಡು ಹೋಗು. ಒಳ್ಳೆ ಮನಸ್ಸಿನಲ್ಲಿರ್ತೀನಿ. ತಪ್ಪಿತು ನಿನ್ನ ತಿಥಿಗೆ ನಾನು ಬರ್ತೀನಿ. ಅಮ್ಮ ತಗೊಳ್ಳಿ, ಇದು ಅಮ್ಮನವ್ರಿಗೂ ಸೇರಿ ಪ್ರಸಾದ ನಿಮಗೆ ಕೊಡಬೇಕು ಅಂತ ಪ್ರೇರಣೆ ಆಯಿತು. ಕೊಳದ ಹತ್ರ ತಲೆ ತಿರುಗಿ ಬಿದ್ದಿದ್ದಾಗ ಯಾರೋ ಅಜ್ಜಿ ದೇವಿನ ಮನೆ ಕರ್ಕೊಂಡ್ಬಂದ್ಬಿಟ್ಟು ಹೋದ್ರು ಅಂತ ನಿನ್ಗೆ ಹೇಳಿದ್ನಲ್ವಾ? ಆ ಅಜ್ಜಿಗೆ ಈ ಸೀರೆನ ಬಾಗ್ಲಂತ ಕೊಟ್ಟಿದ್ದೆ. ಆದ್ರೆ ಈ ಸೀರೆ ಈಗ ನನ್ನ ಕೈಲಿದೆ. ನಾನು ಅಜ್ಜಿ ಕೊಟ್ಟ ಸೀರೆ ಅಮ್ಮನವ್ರಿಗೆ ಬಂದು ಈಗ ನನ್ನ ಕೈಗೆ ಹೇಗೆ ಬಂತು?